ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಎಲ್ಲರಿಗೂ ಎಕ್ಸಾಮ್ ದಿನದ ಶುಭಾಶಯಗಳು. ಯಾರ್ಯಾರಿಗೆ ಎಕ್ಸಾಮ್ ನಡೀತಿದೆಯೋ ಆಲ್ ದ ಬೆಸ್ಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಯಾರ್ಯಾರು ಬೆಳಗ್ಗೆ ನೋಡ್ತಿದ್ದೀರೋ ಸಾರಿ ಇವೆಲ್ಲ ಶೇಕ್ ಆಗ್ತದೆ. ಯಾರ್ಯಾರು ಬೆಳಗ್ಗೆ ನೋಡ್ತಿರೋ ಗುಡ್ ಮಾರ್ನಿಂಗ್, ಯಾರು ಗುಡ್ ಆಫ್ಟರ್ನೂನ್ ನೋಡ್ತಿದ್ದೀರೋ ಗುಡ್ ಆಫ್ಟರ್ನೂನ್, ಯಾರ್ಯಾರು ನೈಟ್ ನೋಡ್ತಿದ್ದೀರೋ ಗುಡ್ ನೈಟ್ ಅಂತ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಜಸ್ಟ್ ವ್ಲಾಗ್ ಜಾಸ್ತಿ ಇಲ್ಲ, ಸೊ ಸೌಂಡ್ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಒಂದು ಪ್ರಾಣಿ ಇದೆ. ಸೊ ಅದು ಸ್ವಲ್ಪ ಇದಾಗ್ತಿರತ್ತೆ, ಸೌಂಡ್ ಮಾಡ್ತಿರತ್ತೆ. ಸೊ ಇದೇ ಆ ಪ್ರಾಣಿ, ಫ್ಲಮಿಂಗೋ ಥರ ಇದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫುಲ್ ಫೀಲಿಂಗ್ ಆಗ್ತಿದೆ. ಹಾಯ್ ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿ ನೋಡಿ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಗಳು ಶುರು ಮಾಡಿದ್ದಾಳೆ, ನಾನೀಗ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿರ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಶುರು ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ನಿಜವಾಗ್ಲೂ ಖಂಡಿತವಾಗಿ ವಿಡಿಯೋಸ್ ಹಾಕ್ತೀನಿ, ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ, ಇನ್ನು ಮುಂದೆ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಬಂದು ಹಬ್ಬದ ಹಿಂದಿನ ದಿನದ ವಿಡಿಯೋ. ನಾಳೆ ಯುಗಾದಿ ಹಬ್ಬ ಇತ್ತು, ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಮಗಳು ಕೂಡ ಅವಾಗ ತಾನೇ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ಲು. ಎಕ್ಸಾಮ್ ಕೂಡ ನಡೀತಾ ಇತ್ತು. ಅವಳ ವಿಡಿಯೋ ನಾನು ಮನೆ ಕ್ಲೀನಿಂಗ್ ಮಾಡ್ತಾಯಿದ್ನಲ್ವ, ಅಲ್ಲಿ ಟ್ರೈಪಾಡು ಎಲ್ಲ ಆಚೆ ಬಿದ್ದಿತ್ತು, ಅದನ್ನು ಎತ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಶುರು ಮಾಡಿದ್ಲು. ಮಗಳು ಶುರು ಮಾಡಿದ್ಮೇಲೆ ನನಗೂ ಏನೋ ಇನ್ನು ಮುಂದೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ವಿಡಿಯೋ ಮಾಡ್ತಾ ಮಕ್ಕಳು ಸಾಂಗ್ ಕೂಡ ಹಾಕಿದ್ರು. ಆ ಸಾಂಗ್ಗೆ ಸ್ವಲ್ಪ ಬೇಜಾರಾಗಿತ್ತಲ್ವ ಕೆಲಸ ಮಾಡಿ ಸಾಂಗ್ಗೆ ಒಂದು ಸ್ಟೆಪ್ ಹಾಕ್ಕೊತ ಫುಲ್ಲು ಮೋಟಿವೇಟ್ ಕೊಟ್ಟಳು ಮಗಳು ಕೆಲಸ ಮಾಡೋದಕ್ಕೆ ಮತ್ತು ವಿಡಿಯೋ ಮಾಡೋದಕ್ಕೆ. ಹಾಗೆ ಸ್ವಲ್ಪ ಫ್ಯಾನ್ ಕೂಡ ಒರೆಸ್ಬೇಕಿತ್ತು, ಮಗ ಫ್ಯಾನ್ ಒರೆಸೋಕ್ಕೆ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ದ. ಬನ್ನಿ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ವಿಡಿಯೋಗಳ್ನ, ಆ ರೀತಿ ವಿಡಿಯೋಗಳು ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಇದು ಬಂದು ನೆಕ್ಸ್ಟ್ ಡೇ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಮಗ ಹಸ್ಬೆಂಡು ಊರಿಗೆ ಹೋಗ್ತಾಯಿದ್ರು, ಅದರಿಂದ ಅವರು ಬೇಗನೆ ಪೂಜೆ ಮಾಡಿದರು. ಇದು ಬೆಳಗ್ಗೆ ಮಾಡಿದಂಥ ಪೂಜೆ. ನಾನೇನು ಮಾಡಲಿಲ್ಲ, ಯಾಕೆಂದರೆ ನಾನು ಅಡುಗೆ ಅದ್ರಲ್ಲಿ ಪ್ರಿಪ್ರೇಷನಲ್ಲಿದ್ದೆ. ಮಗನೇ ಅವ್ನಿಗೆ ಹೆಂಗೆ ಬರುತ್ತೋ ಹಾಗೆ ನಾವೇ ಆಲ್ಮೋಸ್ಟ್ ನಮ್ಮನೆ ಪೂಜೆ ಮಾಡೋದು. ಇವತ್ತು ಕೂಡ ಅವನೇ ಸುಮಾರಿಗೆ ಹಂಗೆ ಇಟ್ಟು ದೇವ್ರ ಪೂಜೆ ಮಾಡಿದ್ದೆ. ಆಮೇಲೆ ಮಗಳು ಕೂಡ ಇವಾಗ ಎದ್ದು ರೆಡಿಯಾಗಿ ಅವ್ರು ಆಲ್ರೆಡಿ ಹೋಗಿದ್ಮೇಲೆ ಅವಳು ಕೂಡ ಎರಡನೇ ಪೂಜೆ ಆಗ್ತಾಯಿದೆ ನಮ್ಮ ಮನೇಲಿ. ಎಲ್ಲರಿಗೂ ಹಿಂಗೆ ಮಾಡೋ ಅಭ್ಯಾಸ ಅಲ್ಲ, ದೇವ್ರಿಗೂ ಹಿಂಗೆ ಮಾಡೋ ಬದಲು ಹಿಂಗೆ ಮಾಡ್ತಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ನಿನ್ಕಿಂತ ವೈಟ್ ಆಗಿದ್ದೀನಿ. ನಮ್ಮದು ಯುಗಾದಿ ಹಬ್ಬ ಆಯಿತು, ಇವಾಗ ಊಟ ಮಾಡಬೇಕು, ಟೈಮ್ ಆಗಿದೆ. ಇವಾಗ ಎರಡನೇ ಪೂಜೆ ನಮ್ಮದು, 12:30 ಎರಡನೇ ಪೂಜೆ. ಬೆಳಗ್ಗೆನೆ ಹಸ್ಬೆಂಡು ಮಗ ಇಬ್ಬರು ಕೂಡ ಪೂಜೆ ಮುಗಿಸ್ಕೊಂಡು ಊರಲ್ಲಿ ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಇವಾಗ ಮಗಳು ಎದ್ಲು, ಅವಳು ರೆಡಿಯಾಗಿ ಇವಾಗ ಪೂಜೆ ಆಯಿತು. ಇವಾಗ ಊಟ ಮಾಡೋಣ ಬನ್ನಿರಿ. ಊಟಕ್ಕೆಲ್ಲ ಏನೆಲ್ಲಿದ್ದೆ ನೋಡೋಣ. ಖುಷಿಗೌಡ ಇದು 4 ವರ್ಷ ಆಯ್ತು ತಗೊಂಡು. 4 ವರ್ಷ ಆದಮೇಲೆ ಆಗಿದೆ. ಇವಾಗ ಈ ವರ್ಷ ಕರೆಕ್ಟಾಗಿ ಆಗಿದೆ ನಟ್ ಫಿಟ್ಟಿಂಗು. ಅದನ್ನು ತೆಗೆಯೋದು ನೋಡೋದು ಆಗಲ್ಲ ಅಂತ ಹಾಗೆ ಇಡೋದು, ಈ ಥರ ಆಗ್ತಾಯಿತ್ತು. ಈ ವರ್ಷ ಫಿಟ್ ಆಯಿತು. ಖುಷಿ ಫ್ರೆಂಡ್ಸ್ ಬಂದಿದ್ದಾರೆ ಹಬ್ಬಕ್ಕೆ ವಿಶ್ ಮಾಡೋಕ್ಕೆ. ಹ್ಯಾಪಿ ಯುಗಾದಿ ಆದ್ಯ. ಆಯ್ತಾ ಊಟ? ಏನು ಸ್ಪೆಷಲ್? ಹ್ಯಾಪಿ ಯುಗಾದಿ. ಕಲರ್ ಚೇಂಜ್. ಸೇಮ್ ಪಿಂಕ್ ಕಲರ್ ಇದೆ. ಅಮ್ಮ ರಂಗೋಲಿ ಇವತ್ತು ಚೆನ್ನಾಗಿ ಹಾಕಿಲ್ಲ.
ಅಮ್ಮು ಟೈಮ್ ಆಗೋಗಿತ್ತಮ್ಮು. ಎಷ್ಟು ಬೆಳಗ್ಗೆ 4 ಗಂಟೆಯಿಂದ ಮಾಡ್ತಾಯಿದ್ದೀನಿ ಆಗ್ತಾನೆ ಇಲ್ಲ ಕೆಲಸ. ಆ ಥರ ಆಗ್ತೈತೆ ಗೊತ್ತಾ. ನಮ್ಮ ಮನೆ ಯುಗಾದಿ ಹಬ್ಬದ ತೋರಣ ಈ ಸತಿ ಯಾರು ತೋರಣ ಕಟ್ಟಿದ್ದೆ ಹೇಳು? ಅಲ್ಲ, ನಿಮ್ಮ ಮಮ್ಮಿ. ಎಷ್ಟು ವರ್ಷಗಳಾದಮೇಲೆ ಈ ಸತಿ ಹಾಂ ತೋರಣ ಕಟ್ತಾ ಇರಲಿಲ್ಲ, ಆಗಲ್ಲ ಅಂದ್ಬಿಡೋರು. ಈ ಸತಿ ತೋರಣ ಕಟ್ಟಿದೆ. ಬಾ ಅದ್ಯಾ, ಊಟ ಮಾಡೋಣ. ನೋಡಿ ಯುಗಾದಿ ಹಬ್ಬದ ಶುಭಾಶಯಗಳು. ನೆಕ್ಸ್ಟು ಇಲ್ಲಿ ಈಗ ಊಟ ಮಾಡೋಣ ಬನ್ನಿರಿ. ಊಟ ಮಾಡಿಬಿಟ್ಟು ಆಮೇಲೆ ಇದ್ದಿದ್ದು ಕೆಲಸ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಇವೆಲ್ಲ ತಿಂದು ಚೆನ್ನಾಗಿ ಹೊಟ್ಟೆ ಅಂತರ ತಿಂತೀನಿ ಚೆನ್ನಾಗಿ. ಯುಗಾದಿ ಹಬ್ಬದ ಊಟ ಅಂತ ಹೇಳು. ಯುಗಾದಿ ಹಬ್ಬದ ಊಟ ತಿನ್ನು. ಏನೇನೆಲ್ಲ ಇದೆ? ಇಲ್ಲಿ ಒಬ್ಬಟ್ಟಿದೆ, ಇಲ್ಲಿ ಚಿತ್ರಾನ್ನ ಇದೆ, ಇಲ್ಲಿ ಎಲ್ಲ ಮತ್ತೆ ಕೋಸಂಬರಿ ಪಲ್ಯ ಇದೆ, ಇಲ್ಲಿ ಅನ್ನ ಮತ್ತೆ ಒಬ್ಬಟ್ಟಿನ ಸಾರಿದೆ, ಇದು ಕಾಳುಗೊಜ್ಜು ಮತ್ತೆ ತುಪ್ಪ ಇದೆ, ಅದು ಸೇಮ್ ಇದೆ. ಅದು ನಮ್ಮ ಅಮ್ಮಂದು, ಇದು ನಾನು. ತಿನ್ನು. ಹೇಗಿದೆ ಟೇಸ್ಟ್ ಹೇಳು? ಟೇಸ್ಟ್ ಹೇಗಿದೆ ಹೇಳು ಕುಸಿಗೋಡ. ಕಾಳುಗೊಜ್ಜು ಮೈ ಫೇವರೇಟ್ ಕಾಳುಗೊಜ್ಜು. ನಾನು ನಿಜವಾಗ್ಲೂ ರೇಟಿಂಗ್ ಮಾಡ್ತೀನಿ, ಆಮೇಲೆ ಸುಳ್ಳು ಅಂತ ಹೇಳ್ಕೊಬೇಡಿ. ನಮ್ಮ ಮನೆ ಇವತ್ತು ಏನು ಯಾವ ಥರ ಘಮ ಬರ್ತಾ ಇದೆ ಹೇಳು? ಒಂಥರ ಸ್ಪೆಷಲ್ ಏನು ಹಬ್ಬದೂಟ ಹೆಂಗೆ ಆ ಥರ ಸ್ಮೆಲ್. ಮನೆಯೆಲ್ಲ ಫುಲ್ ಘಮ 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 ಅಂತ ಇದೆ. ಆಮೇಲೆ ಇದು ಕೋಸಂಬರಿ ನಂಗೆ ಇಷ್ಟ ಇಲ್ಲ, ಸೊ ನಿಮಗೆ ಇಷ್ಟ ಗೊತ್ತಿಲ್ಲ, ನಿಮಗೆ ಇಷ್ಟ ಇಲ್ಲ, ಸೊ ಓಕೆ ಓಕೆ. ಎಲ್ಲ ಓಕೆ. ಕೋಸಂಬರಿ ನನಗೆ ಬಾಯ್. ನೋಡಿದ್ರಲ್ಲ ನಮ್ಮನೆ ಇವತ್ತು ಹಬ್ಬದ ಅಡುಗೆ ಏನೆಲ್ಲ ಇದೆ ಅನ್ನೋದು. ಈಗ ಊಟ ಮಾಡ್ತೀವಿ. ಇವತ್ತು ಮಗಳು ನಾನು ಮನೇಲಿ ಇರೋದು, ನಾವಿಬ್ಬರು ಊಟ ಮಾಡ್ತಾಯಿದ್ದೀವಿ. ಅಲ್ಲಿ ಊರಲ್ಲಿ ಅಲ್ಲೂ ಎಲ್ಲ ಕೊಟ್ಟು ಕಳಿಸ್ತಿದ್ದೀನಿ. ಅಲ್ಲಿ ಪೂಜೆ ಮಾಡಿಬಿಟ್ಟು ಆ ಮಗ ಮತ್ತು ಹಸ್ಬೆಂಡ್ ನಾವು ಹೋಗೋ ಪ್ಲ್ಯಾನ್ ಮಾಡಿದ್ವಿ, ಆದರೆ ಆಗಲಿಲ್ಲ. ಸರಿ ನೋಡೋಣ, ನೆಕ್ಸ್ಟ್ ಇಯರು ಸೇರಿದ್ರೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ. ಈ ವರ್ಷ ಅಂತೂ ಹೋಗೋಕ್ಕಾಗಲಿಲ್ಲ. ವರ್ಷ ಈಗ ಒಂದು 2-3 ವರ್ಷದಿಂದ ಹೋಗ್ತಾಯಿದ್ವಿ, ವರ್ಷ ಹೋಗ್ತಾಯಿದ್ವಿ. ಈಗ 2-3 ವರ್ಷದಿಂದ ಬೇರೆ ಥರ ಹೋಗ್ತಾಯಿದ್ವಿ. ಈ ವರ್ಷದೇ ಬೇರೆ ಥರ ಹೋಗೋಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಇಯರ್ ಏನಿಲ್ಲ ಇರುತ್ತೆ ಅಂತ. ಈ ವರ್ಷ ಅಂತೂ ಈ ರೀತಿ ಇತ್ತು ಹಬ್ಬ. ಈಗ ಊಟ ಮಾಡೋಣ, ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಹಬ್ಬದ ಅಡುಗೆ ಅಂತೂ ಆಗಿದೆ. ಇವಾಗ ನಾವು ಕೂಡ ಊಟ ಮಾಡ್ತೀವಿ. ನೀವೆಲ್ಲರೂ ಕೂಡ ಹಬ್ಬದ ಅಡುಗೆ ತಿಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತಿಂತಾಯಿದ್ದೀವಿ. ಬನ್ನಿ ಊಟ ಮಾಡಿ ಆಮೇಲೆ ಸಿಗ್ತೀವಿ. ನೋಡಿದ್ರಲ್ಲ ಆಲೆ ಖುಷಿಗೌಡ ಊಟ ಮಾಡ್ತಾಯಿದ್ದಾರೆ. ನನ್ನ ಕೈ ಬಲಗೈ ಅಡುಗೆ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ನಾನು ಮಗ ಹಸ್ಬೆಂಡು ಅಲ್ಲಿ ತಿಂತಾಯಿದ್ದಾರೆ, ನಾವಿಬ್ಬರು ಇಲ್ಲಿ ತಿಂತಾಯಿದ್ದೀವಿ ಅಲ್ವಾ ಖುಷಿಗೌಡ? ಏನು ಅನ್ನಿಸ್ತಾ ಇದೆ ಈ ವರ್ಷದ ಹಬ್ಬ ಖುಷಿಗೌಡ ಅವರೇ ನಿಮಗೆ? ಖುಷಿ ಅನಿಸ್ತಿದೆ, ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ರಜೆ ಸಿಕ್ಕಿದೆ, ಎಕ್ಸಾಮ್ ಇದತ್ರ ಹಬ್ಬ ಬಂದು ರಜೆ ಸಿಕ್ಕಿದೆ ಅಂತ ಫುಲ್ ಖುಷಿ ಆಗ್ತಿದೆ. ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಆಗಿದೆ. ಹೌದಲ್ಲ? ಮಾವಿನಕಾಯಿ ಚಿತ್ರಾನ್ನ ಅದಕ್ಕೆ ನಾನು ಮಾವಿನಕಾಯಿ ತಂದಿದ್ದು. ಹೌದು.
ನಾಳೆ ವಿಶ್ ಮಾಡ್ತೀನಿ ಬಿಡು. ಓಕೆ ಬಾಯ್. ಹ್ಞೂ ಸಾಕು ಅಷ್ಟೇ ಎತ್ತು, ಇನ್ನೂ ಅಲ್ಲಿ ಮುರಿಯೋಕ್ಕಾಗಲ್ಲ ಅದು. ಎತ್ತು ಪಟ್ಟಂತ. ಆಚೆ ಹಾಕು. ಊಟ ಎಲ್ಲ ಆಯಿತು. ನಾನು ಮಲಗಿದ್ದೆ. ಮಗಳು ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗಿದ್ಲು. ಹಸ್ಬೆಂಡ್ ಮತ್ತು ಮಗ ಕೂಡ ಬಂದರು. ಅವರು ಒಂದು 4 ಗಂಟೆಗೆಲ್ಲ ಬಂದರು, ಬೇಗನೆ ಬಂದುಬಿಟ್ರು. ಇದು ನೈಟು ಕೂಡ ನೀನು ಅಡುಗೆ ಮಾಡಿದ್ದೆಲ್ಲ ಹಾಗೇ ಇತ್ತು. ಅದನ್ನೇ ಎಲ್ಲರೂ ಕೂಡ ಒಬ್ಬಟ್ಟು, ಕಾಳು ಗೊಜ್ಜು, ಕೋಸಂಬರಿ, ಅನ್ನ ಸಾಂಬಾರಿತ್ತು. ಅದನ್ನು ತಿಂತಾಯಿದ್ದೀವಿ. ಮತ್ತು ನಮ್ಮಲ್ಲಿ ಯೋಸಿ ಮಗು ಕೂಡ ಒಂದೊಂದು ಎಲೆ ಹಾಕಿ ಕೊಂಡಿಸಿದ್ದಾರೆ. ಅವರು ಕೂಡ ಏನು ಬೇಕೋ ಅದು ತಿಂತಾಯಿದ್ದಾರೆ. ನೋಡಿದ್ರಲ್ಲ ನಮ್ಮ ಒಂದು ಯುಗಾದಿ ಹಬ್ಬದಲ್ಲಿ ಹಾಗೆ ಆಗಿತ್ತು ಅಂತ. ಇಷ್ಟರೇ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.